ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ನಿಜವಾದ ಪ್ರೀತಿ ಯಾವುದು. ಅದಕ್ಕೆ ಆಧಾರ ವಾಕ್ಯ ಯೋಹಾನ್ ಬರೆದ ಸುವಾರ್ತೆ 21ನೇ ಅಧ್ಯಾಯ 16ನೇ ವಚನ. ಆತನು ತಿರುಗಿ 2ನೇ ಸಾರಿ ಅವನನ್ನು, ಯೋಹಾನನ ಮಗನಾದ ಸೀಮೋನನೇ, ನನ್ನ ಮೇಲೆ ಪ್ರೀತಿ ಇಟ್ಟಿದ್ದೀಯೋ ಎಂದು ಕೇಳಲು ಅವನು, ಹೌದು ಸ್ವಾಮಿ, ನಿನ್ನ ಮೇಲೆ ಮಮತೆ ಇಟ್ಟಿದ್ದೇನೆಂಬುದು ನೀನೇ ಬಲ್ಲೆ ಅಂದನು. ಆತನು ಅವನಿಗೆ, ನನ್ನ ಕುರಿಗಳನ್ನು ಕಾಯಿ ಎಂದು ಹೇಳಿದನು. ನೋಡ್ರಿ, ಇಂದು ಲೋಕದಲ್ಲಿ ಪ್ರೀತಿ ಎಂಬ ಪದವನ್ನು ಎಲ್ಲೆಡೆ ಕೇಳಿಸಿಕೊಳ್ತೇವೆ. ಆದರೆ ಬಹಳ ಪ್ರೀತಿಗಳು ಪರಿಸ್ಥಿತಿಯ ಮೇಲೆ ಆಧಾರಿತವಾಗಿರುತ್ತದೆ. ಸ್ವಾರ್ಥದಿಂದ ಕೂಡಿದ ಪ್ರೀತಿ ಇರುತ್ತದೆ, ಸಮಯದೊಂದಿಗೆ ಬದಲಾಗುವ ಪ್ರೀತಿ ಇರುತ್ತದೆ. ಆದರೆ ಯೇಸು ಕ್ರಿಸ್ತನ ಪ್ರೀತಿ ಮಾತ್ರ ಶಾಶ್ವತ, ನಿಷ್ಕಪಟ, ತ್ಯಾಗಮಯವಾದದ್ದು. ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯ 16ನೇ ವಚನ ಹೇಳುತ್ತದೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನೊಬ್ಬನೇ ಮಗನನ್ನು ಕೊಟ್ಟರಂತೆ. ಪರಲೋಕದ ಸ್ತೋತ್ರ, ದೇವರ ಪ್ರೀತಿಯನ್ನು ಈ ವಚನದಲ್ಲಿ ನಾವು ನೋಡಬಹುದಾಗಿದೆ. ನೋಡ್ರಿ, ಯೇಸುವಿನ ಪ್ರೀತಿ ಅದು ಕೇವಲ ಕೆಲವು ಜನರಿಗೆ ಮಾತ್ರವಲ್ಲ, ಅದು ಕ್ರೈಸ್ತರಿಗೆ ಮಾತ್ರವಲ್ಲ. ಯೇಸುವಿನ ಪ್ರೀತಿ ಇಡೀ ಜಗತ್ತಿಗಾಗಿದೆ. ಅವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟರಂತೆ. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಒಬ್ಬ ವ್ಯಭಿಚಾರದಲ್ಲಿ ಸಿಕ್ಕಿದ ಒಂದು ಮಹಿಳೆ, ಅವಳನ್ನು ಕೊಲ್ಲಲಿಕ್ಕೆ ಜನರು ಸಿದ್ಧವಾಗಿದ್ದರು. ಯೇಸುವಿನ ಬಳಿ ಕರ್ಕೊಂಡು ಬಂದು, ಯೇಸುವೆ, ಇವಳು ವ್ಯಭಿಚಾರ ಮಾಡುವಾಗ ಸಿಕ್ಕಿ ಬಿದ್ದಳು, ಮೋಶೆ ಧರ್ಮಶಾಸ್ತ್ರದ ಪ್ರಕಾರ ಕಲ್ಲು ತೆಗೆದುಕೊಂಡು ಹೊಡೆಯಬೇಕು, ನೀವೇನು ಹೇಳ್ತೀರಾ? ಯೇಸು ಸ್ವಾಮಿ ಹೇಳಿದರು, ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲವೋ ಅವರು ಕಲ್ಲೆಸೀರಿ. ಅವರು ಕೆಳಗಡೆ ತಲೆ ಬಗ್ಗಿಸಿ ಏನೋ ಬರಿತಾ ಇದ್ರಂತ. ಒಬ್ಬರು ಕಲ್ಲು ಹೊಡಿಲಿಲ್ಲರಿ. ಏನು ಬರೀತಿದ್ರು ಗೊತ್ತಿಲ್ಲ. ಯಾವನಾದರೂ ಕಲ್ಲು ಹೊಡಿಲಿಕ್ಕೆ ಬಂದರೆ ಅವನ ಪಾಪನಲ್ಲೇ ಬರೋದು ಹೇಳ್ಬಿಡ್ತಾ ಇದ್ರಿ. ಎಲ್ಲರೂ ಕಲ್ಲು ಹಂಗೆ ಬಿಸಾಕಿ ಹೋಗ್ಬಿಟ್ರೆ, ಯಾಕಂದರೆ ಎಲ್ಲರೂ ಪಾಪ ಮಾಡಿದವ್ರೆ. ಆಗ ಯೇಸು ಸ್ವಾಮಿ ಹೇಳಿದ್ರು, ಯಾರೂ ಕಲ್ಲು ಹೊಡಿಲಿಲ್ಲಮ್ಮ? ಇಲ್ಲ ಏಸಪ್ಪ, ಯಾರೂ ಕಲ್ಲು ಹೊಡಿಲಿಲ್ಲ. ಹಾಗಾದರೆ ನಾನು ನಿನಗೇನು ಮಾಡುವುದಿಲ್ಲ, ಖಂಡಿಸುವುದಿಲ್ಲ. ಹೋಗಮ್ಮ, ಇನ್ನು ಮೇಲಾದರೆ ಪಾಪ ಮಾಡಬೇಡ. ಲೋಕ ಅಲ್ಲಿ ತೀರ್ಪು ಕೊಡ್ತು. ಯೇಸುವಿನ ನಿಜ ಪ್ರೀತಿ ಅವಳ ಜೀವಿತವನ್ನು ಬದಲಾಯಿಸಿತು. ಅದು ಮಾತ್ರವಲ್ಲ, ಒಂದು ಸಾರಿ 5,000 ಜನ ಗಂಡಸರು ಮಾತ್ರ, ಇನ್ನೂ ಹೆಂಡತಿ ಮಕ್ಕಳು ಜಾಸ್ತಿ ಜನ ರೀ, ದೇವ್ರ ವಾಕ್ಯ ಕೇಳಿಸ್ಕೊಳ್ತಾ ಇದ್ದಾರೆ. ಯೇಸು ಸ್ವಾಮಿ ಕನಿಕರ ಪಟ್ಟರು. ಪಾಪ ಅವರಿಗೆ ಊಟಕ್ಕೆ ಕೊಡಲಿಕ್ಕೆ ಏನೂ ಇಲ್ಲ. ಹಾಗೆ ಕಳಿಸ್ಲಿಕ್ಕೆ ಯೇಸು ಸ್ವಾಮಿಗೆ ಆಗಲಿಲ್ಲ. ಯೇಸು ಸ್ವಾಮಿ ಶಿಷ್ಯರುಗಳು, ನೀವೇ ಊಟಕ್ಕೆ ಕೊಡ್ರಿ ಸ್ವಾಮಿ, ನಮ್ಮ ಹತ್ರನೇ ರೊಟ್ಟಿ ಇಲ್ಲ, ನಮಗೆ ಊಟ ಇಲ್ಲ. ಏನಿದೆ ನೋಡ್ರಿ, 5 ರೊಟ್ಟಿ 2 ಮೀನಿದೆ. ತಗೊಂಡ್ರು, ಪ್ರೇಯರ್ ಮಾಡಿದ್ರು, ಕೊಟ್ಟರು. 5,000 ಜನ ಊಟ ಮಾಡಿದ್ರು, ಮಕ್ಕಳು ಊಟ ಮಾಡಿದ್ರು. 12 ಪುಟ್ಟಿಗಳು ತುಂಬಿಕೊಂಡವು. ಅಗತ್ಯತೆಗಳನ್ನು ಸಂಧಿಸುವ ನಿಜವಾದ ಯೇಸುವಿನ ಪ್ರೀತಿ. ಮಾರ್ಥ ಮರಿಯಳು ತಮ್ಮ ಸಹೋದರನ ಕಳ್ಕೊಂಡು ಬಿಟ್ಟಿದ್ದಾರೆ. ಯೇಸು ಸ್ವಾಮಿ ಅವರ ಕಣ್ಣೀರನ್ನು ಕಂಡಾಗ ಅವರು ಕಣ್ಣೀರಿಟ್ಟಾರಂತೆ. ದೇವರ ಪ್ರೀತಿ ನಿಮ್ಮನ್ನು ನೋಡಿ ಹಾಗೇ ಹೋಗುವಂಥದ್ದಲ್ಲ. ನಿನ್ನ ಪ್ರತಿಯೊಂದು ಕಷ್ಟಗಳ ಮಧ್ಯದಲ್ಲಿ ದೇವರೇ ಇಳಿದು ಬಂದು ಅದ್ಭುತ ಮಾಡುತ್ತಾರೆ. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮರಣ ಹೊಂದುತ್ತಿರುವಾಗ ಹೇಳಿದರು, ತಂದೆಯೇ, ಅವರನ್ನು ಕ್ಷಮಿಸ್ರಿ. ನಿಜವಾದ ಪ್ರೀತಿ ನೋವಿನಲ್ಲೂ ಕ್ಷಮಿಸುತ್ತದೆ. ಅದಕ್ಕೆ ಇಲ್ಲಿ ಪೇತ್ರನಿಗೆ ಯೇಸು ಸ್ವಾಮಿ ಕೇಳ್ತಾ ಇದ್ದಾರೆ, 3 ಸಾರಿ ಕೇಳಿದ್ರಂತೆ, ನೀನು ನನ್ನನ್ನು ಪ್ರೀತಿಸ್ತೀಯಾ? ಯಾಕೆ ಹೇಳಿ? 3 ಸಾರಿ ಅಲ್ಲ ಗೆಳೆದಿದ್ದ. ದೇವರೇ, ಯಾರು ಬಿಟ್ಟೋದ್ರು ನಾನು ಬಿಟ್ಟು ಹೋಗಲ್ಲ ಅಂತ ಹೇಳಿದೆ. ಆದರೆ ಯೇಸು ಸ್ವಾಮಿ ಹೇಳಿದ್ರು, ನಾನು ಬಿಟ್ಟು ಹೋಗ್ತೀಯ? 3 ಸಾರಿ ಕೋಳಿ ಕೂಗುತ್ತೆ. ಆದರೆ ದೇವರು ತಿರುಗಿ ಅವನನ್ನು ಪುನಃಸ್ಥಾಪಿಸಿದರು. ದೇವರ ಪ್ರೀತಿ ನಮ್ಮ ವಿಫಲತೆಗಳನ್ನು ನೋಡುವುದಿಲ್ಲ, ನಮ್ಮ ಪಾಪವನ್ನು ನೋಡುವುದಿಲ್ಲ. ನಮ್ಮ ಜೀವಿತದಲ್ಲಿ ಇನ್ನೊಂದು ಅವಕಾಶವನ್ನು ಯಾವಾಗಲೂ ಕೊಡುತ್ತದೆ. ಪ್ರೀತಿಯುಳ್ಳ ದೇವ ಜನರೇ, ಈ ವಿಡಿಯೋ ವೀಕ್ಷಿಸ್ತಾ ಇರುವಂಥ ನಿಮ್ಮ ಜೀವಿತದಲ್ಲಿ ದೇವರು ಹೇಳ್ತಾ ಇದ್ದಾರೆ, ಲೋಕದ ಪ್ರೀತಿ ಕೆಲವೊಮ್ಮೆ ನಮ್ಮನ್ನು ಮೋಸಗೊಳಿಸಬಹುದು.
ಜನರ ಭಾವನೆಗಳು ಬದಲಾಗಬಹುದು, ಜನರು ದೂರ ಹೋಗಬಹುದು, ಜನರ ಪ್ರೀತಿ ತಣ್ಣಗಾಗಬಹುದು. ನಿಮ್ಮ ಜೀವಿತದಲ್ಲಿ ನೀವು ಯಾವ ಪರಿಸ್ಥಿತಿಯಲ್ಲಿದ್ದರೂ ನಿಮ್ಮನ್ನು ಪ್ರೀತಿಸಲಿಕ್ಕೆ ಒಬ್ಬ ಒಳ್ಳೆ ದೇವರಿದ್ದಾರೆ ಅಂತ ಹೇಳಿದ್ರೆ ಅದು ಯೇಸು ಸ್ವಾಮಿ ಮಾತ್ರ. ನೀನು ಬಿದ್ದರೂ ಯೇಸು ಸ್ವಾಮಿ ಪ್ರೀತಿಸ್ತಾರೆ, ನೀವು ಸೋತರೂ ಯೇಸು ಸ್ವಾಮಿ ಪ್ರೀತಿಸ್ತಾರೆ, ನೀನು ಬಲಹೀನರಾದರೂ ಯೇಸು ಸ್ವಾಮಿ ಪ್ರೀತಿಸ್ತಾರೆ. ಅವರ ಪ್ರೀತಿ ಎಲ್ಲ ಸಮಯಗಳೇ ಹಾಗೇ ಇರ್ತದೆ. ಈ ಲೋಕದಲ್ಲಿ ಬದಲಾಗದ ಒಂದು ಪ್ರೀತಿ ಇರೋದಾದರೆ ಯೇಸುವಿನ ಪ್ರೀತಿ. ಈ ಲೋಕದಲ್ಲಿ ಒಂದು ಅತ್ಯಂತ ದೊಡ್ಡ ಪ್ರೀತಿ ಇರುವುದಾದರೆ ಶಿಲುಬೆಯ ಪ್ರೀತಿ, ನಮಗಾಗಿ ಜೀವ ಕೊಟ್ಟ, ಪ್ರಾಣ ಕೊಟ್ಟಂಥ ಪ್ರೀತಿ. ಅವತ್ತು ಪೇತ್ರನನ್ನು ಕೇಳಿದ ಹಾಗೆ, ಪೇತ್ರನೇ ನನ್ನನ್ನು ಪ್ರೀತಿಸ್ತೀಯ? ಆ ಪ್ರೀತಿಸುವ ದೇವರು ಇವತ್ತು ನಮ್ಮನ್ನು ನೋಡಿ ಕೇಳ್ತಾ ಇದ್ದಾರೆ, ಮಗನೇ ಮಗಳೇ, ನಾನು ನಿನಗಾಗಿ ಜೀವ ಕೊಟ್ಟಿದ್ದೇನೆ, ನೀನು ನನ್ನನ್ನು ಪ್ರೀತಿಸ್ತೀಯ, ನನಗಾಗಿ ಜೀವಿಸ್ತೀಯ ಅಂತ ಕೇಳ್ತಾ ಇದ್ದಾರೆ. ಇವತ್ತು ಹೇಳೋಣ, ಸ್ವಾಮಿ ನಾನು ನಿನ್ನನ್ನು ಪ್ರೀತಿಸ್ತೇನೆ ಎಂಬುದಾಗಿ ಹೇಳೋಣ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಅದ್ಭುತವಾದ ಸುಂದರವಾದ ದಿನಕ್ಕಾಗಿ ಸ್ತೋತ್ರಪ್ಪ. ದೇವರೇ, ನೀನು ಪ್ರೀತಿ ಸ್ವರೂಪನ ಸ್ವಾಮಿ, ಎಲ್ಲ ಸಮಯಗಳಲ್ಲಿ ನಮ್ಮನ್ನು ಪ್ರೀತಿಸುವ ದೇವರು. ವಿಶೇಷವಾಗಿ ಅಪ್ಪ, ಆ ಪ್ರೀತಿಯನ್ನು ಇನ್ನೂ ಉದ್ದ ಅಗಲ ಹೆಚ್ಚಾಗಿ ತಿಳ್ಕೊಳ್ಳಿಕ್ಕೆ ನಮಗೆ ಸಹಾಯ ಮಾಡಿ. ಈ ಲೋಕದಲ್ಲಿ ಸ್ವಾಮಿ ನಿಮ್ಮ ಹಾಗೆ ನಮ್ಮನ್ನು ಪ್ರೀತಿಸುವವರು ಯಾರೂ ಇಲ್ಲ ಸ್ವಾಮಿ. ನೀವೇ ನಮ್ಮನ್ನು ಪ್ರೀತಿಸ್ರಿ, ನಡೆಸ್ರಿ. ನಾವು ಸಹ ನಿಮ್ಮನ್ನು ಪ್ರೀತಿಸಬೇಕು, ನಿಮಗಾಗಿ ಜೀವಿಸಬೇಕು. ನಮಗೆ ಸಹಾಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಬದಲಾಗುವ, ಮಾರ್ಪಡುವ ಈ ಲೋಕದ ಪ್ರೀತಿಯಲ್ಲಿ ಬದಲಾಗದ, ಮಾರ್ಪಡದ ಯೇಸುವಿನ ಪ್ರೀತಿಯನ್ನು ಗಟ್ಟಿಯಾಗಿ ಹಿಡ್ಕೊಳ್ರಿ. ಅದರೊಟ್ಟಿಗೆ ಈ ನಿಜವಾದ ಯೇಸುವಿನ ಪ್ರೀತಿಯನ್ನು ಇನ್ನೂ ಅನೇಕ ಜನರು ತಿಳ್ಕೊಳ್ಳತಕ್ಕ ಹಾಗೆ ಈ ವಿಡಿಯೋನ ಶೇರ್ ಮಾಡಿರಿ. ನಿಮ್ಮ ಅದ್ಭುತ ಸಾಕ್ಷಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳ್ರಿ. ಈ ಸೇವೆಗಾಗಿ ಪ್ರಾರ್ಥಿಸ್ರಿ. ದೇವರು ನಿಮ್ಮ ಹೃದಯವನ್ನು ಪ್ರೇರೇಪಿಸಿದರೆ ಈ ಸೇವೆಗಾಗಿ ನಿಮ್ಮ ಅಮೂಲ್ಯವಾದ ಕಾಣಿಕೆಗಳನ್ನು ಬಿತ್ತರಿ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪಾಲ್ ಜಾಯ್. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.